ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಸೊ ಇವತ್ತು ನೋಡ್ತಿರ್ಬೋದು, ಒಂದು ಸ್ಪೆಷಲ್ ಆಗಿರುವಂಥ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಾನು ಇರೋದು ಆ್ಯಕ್ಚುಲಿ ನಮ್ಮ ನೇಟಿವಲ್ಲಿದ್ದೀನಿ. ಸೊ ಮಾದೇನಹಳ್ಳಿ ಅಂತ, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಮಾದೇನಹಳ್ಳಿಗೆ ಬಂದಿದ್ದೀನಿ. ಸೊ ಇದು ನಮ್ಮ ನೇಟಿವು. ಅಲ್ಲಿಂದ ಇವಾಗ ಒಂದು ಪ್ಲೇಸ್ ಇದೆ ಇಲ್ಲಿ, ಯಾವುದಪ್ಪ ಅದು, ಬಸ್ಮಾಂಗಿ ಬೆಟ್ಟ ಅಂತ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗಾಡಿ ನೋಡ್ತಿರ್ಬೋದು, ಇದು ತುಂಬ ಹಳೆ ಗಾಡಿ. ಇದು ಹೀರೋ ಹೋಂಡಾ CD100 SS. ಆ್ಯಕ್ಚುಲಿ ನಾನು ಫಸ್ಟು ಓಡಿಸಿದ ಗೇರ್ ಗಾಡಿ ಇದು. ತುಂಬ ಹಿಂದಿನ ಕಾಲದಲ್ಲಿ ಓಡಿಸಿರುವಂಥ ಗೇರ್ ಗಾಡಿ ಇದು. ಚೆನ್ನಾಗಿ ಹೋಗುತ್ತೆ ಗಾಡಿ. ಬ್ರೇಕಿಂಗ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಈಗಲೂ ಬ್ರೇಕ್ ಹಿಡಿದ್ರೆ ನಿಲ್ಲುತ್ತೆ, ಎಕ್ಸಲೇಟ್ರ್ ಕೊಟ್ಟರೆ ಗಾಡಿ ಮುಂದಕ್ಕೆ ಹೋಗುತ್ತೆ, ಚೆನ್ನಾಗಿದೆ. ಸರ್ ಹಿಂಗೆ ಸ್ಟ್ರೈಟ್ ಹೋದರೆ ನಮಗೆ ದಂಡಿನ ದಿಬ್ಬ ಅಂತ ಊರು ಸಿಗುತ್ತೆ. ಅಲ್ಲಿಂದ ಲೆಫ್ಟ್ಗೆ ಹೋದರೆ ಬಡವನಹಳ್ಳಿ ಅಂತ ಊರು ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಒಳಗಡೆ ಹೋದರೆ ನಮಗೆ ಪ್ಲೇಸು ಸಿಕ್ಬಿಡುತ್ತೆ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ಅಲ್ಲಿಗೂ ಹೋಗ್ತಿರೋದು. ನಾನು ನೋಡಿಲ್ಲ ಆ ಪ್ಲೇಸ್ನ ಹೆಂಗಿದೆ ಅಂತ. ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಜಾಸ್ತಿ ವೀಡಿಯೋಸ್ ಕೂಡ ಇಲ್ಲ ಆ ಒಂದು ಪ್ಲೇಸ್ಗಳ ಬಗ್ಗೆ. ಏನೇ ಹೇಳಿ ಧೂಳು ಜಾಸ್ತಿ. ನನಗೆ ಹೆಲ್ಮೆಟ್ ಹಾಕಿರೋದಕ್ಕೆ ಗೊತ್ತಾಯ್ತಾ ಇಲ್ಲ. ಹೆಲ್ಮೆಟ್ ಹಾಕ್ತೇ ಬಂದಿದ್ದರೆ ಫುಲ್ ಕಣ್ಣೊಳಗಡೆ ಎಲ್ಲ ಧೂಳು ಹೋಗ್ಬಿಟ್ಟಿರೋದು. ಗಾಡಿ ಅಂತೂ ಸೈಕ್ ಸೌಂಡ್ ಅಂದ್ಕೊಳ್ಳಿ, ಒಳ್ಳೆ ಗುಡು ಹಳೇ ಗಾಡಿ ಸೌಂಡು. ಸ್ಪೀಡೋಮೀಟ್ರ್ ಇದರಲ್ಲೂ ವರ್ಕ್ ಆಗಲ್ಲ, ಎಷ್ಟು ಸ್ಪೀಡ್ ಹೋಗ್ತಾ ಇದ್ದೀವಿ ಅಂತ ನೋಡೋಕ್ಕೆ. ಹಾರನ್ ಮಾತ್ರ ತುಂಬ ಚೆನ್ನಾಗಿದೆ. ದಂಡಿನ ದಿಬ್ಬ ಅಂತ ಹೇಳಿದ್ನಲ್ಲ, ಇದೇ ದಂಡಿನ ದಿಬ್ಬ. ಇಲ್ಲಿಂದ ನಾವು ಲೆಫ್ಟ್ಗೆ ಹೋದರೆ ಬಡವನಹಳ್ಳಿಗೆ ಹೋಗ್ತೀವಿ. ವಾ, ಪೆಟ್ರೋಲ್ ಖಾಲಿ ಆಗೋಯ್ತು. Emotional damage. ಅಯ್ಯಪ್ಪ, ಗಾಡಿ ಬಗ್ಸ್ಬಿಟ್ಟು ಎತ್ಬೇಕಂತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಯ್ಯಯ್ಯಪ್ಪ, ಒಂದೊಂದಲ್ಲ ಅಣ್ಣ. ಅಯ್ಯಪ್ಪ, ಅಂತೂ ಇಂತ ಸ್ಟಾರ್ಟ್ ಆಯಿತು. ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಬನ್ನಿ ಬಂಕಿಗೆ ಹೋಗ್ಬಿಡೋಣ. ಓ, ಈ ಕುರಿಗಳು ಈಗಲೇ ಅಡ್ಡಕ್ಕೆ ಬರಬೇಕಾ? ಸೈಡು. ಸಾರಿ, ಕುರಿಗಳಲ್ಲ, ಅವು ಮೇಕೆಗಳು. ಹಳೆ ಗಾಡಿಗಳಲ್ಲಿ ಇದೊಂಥರ ಅಡ್ವಾಂಟೇಜು. ಪೆಟ್ರೋಲ್ ಖಾಲಿ ಆಯಿತು ಅಂದರೆ ಬಗ್ಸ್ಬಿಟ್ಟು ಎತ್ತಿದ್ರೆ ಒಂದು ಸ್ವಲ್ಪ ದೂರ ಹೋಗುತ್ತೆ, ಬಂಕ್ ಹತ್ರ ಇತ್ತು ಅಂದರೆ. ದಿಸ್ ಈಸ್ ಕಾಲ್ಡ್ ಬಡವನಹಳ್ಳಿ. ಅಲ್ಲೆಲ್ಲೋ ಮುಂದೆ ರೈಟ್ ತಗೊಂಡು ಹೋಗಬೇಕು. ಲೊಕೇಶನ್ ಹಾಕ್ಕೊಂಡು ಹೋಗ್ಬೇಕು, ಇಲ್ಲ ಕೇಳ್ಕೊಂಡು ಹೋಗ್ಬೇಕು ಯಾರನ್ನಾದರೂ ಎಲ್ಲಿರೋದು ಇದು ಅಂತ. ಇಲ್ಲಿಂದ ರೈಟು. ಇಲ್ಲೇ ಎಲ್ಲೋ ಮುಂದೆ ಪೆಟ್ರೋಲ್ ಬಂಕ್ ಐತೆ ಅಂತ ಹೇಳ್ತಾವನೆ. ಓ, ಇಲ್ಲೇ ಇದೆ ಪೆಟ್ರೋಲ್ ಬಂಕು. ಪೆಟ್ರೋಲ್ ಹಾಕ್ಸಿದಾಯಿತು, ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಸೊ ಆ್ಯಕ್ಚುಲಿ ಇದು ಆಂಧ್ರ ಬಾರ್ಡ್ರಲ್ಲಿರೋದು. ಹಿಂಗೆ ಸ್ಟ್ರೈಟ್ ಒಂದು 20 ಕಿಲೋಮೀಟ್ರ್ ಹೋಗ್ಬಿಟ್ರೆ ಆಂಧ್ರ ಪ್ರದೇಶ ಸಿಕ್ಬಿಡುತ್ತೆ ನಮಗೆ. ಹೈದರಾಲಿ ಎಲ್ಲ ಬಂದು ಇಲ್ಲಿ ಕಬಳಿಸ್ಕೊಂಡಿದ್ರಂತೆ ಈ ಬೆಟ್ಟನ, ಆಕ್ರಮಣ ಮಾಡಿ ಆವಾಗಿನ ಕಾಲದಲ್ಲಿ. ಆ್ಯಕ್ಚುಲಿ ಈ ಫೋರ್ಟ್ನ ಕಟ್ಟಿರೋದು 17ನೇ ಸೆಂಚುರಿಲಿ ಬಿಲ್ಡ್ ಆಗಿರುವಂಥ ಕೋಟೆ ಇದು, ಬೆಟ್ಟದ ಮೇಲೆ. ಅವಾಗೇನೆಂದರೆ ಫಸ್ಟು ಬರೀ ಮಣ್ಣಲ್ಲಿ ಕಟ್ಟಿದ್ರಂತೆ. ಆಮೇಲೆ ಹೈದರಾಲಿ ಬಂದು ಆಕ್ಯುಪೈ ಮಾಡಿದ್ಮೇಲೆ, ಐ ಥಿಂಕ್ 1768ರಲ್ಲಿ ಹೈದರಾಲಿ ಬಂದು ಆಕ್ಯುಪೈ ಮಾಡಿದ್ಮೇಲೆ ಕಲ್ಲು ಎಲ್ಲ ಯೂಸ್ ಮಾಡಿ ಕಟ್ಟಿರೋದು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಪ್ಲೇಸು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಹೋಗ್ತಿರೋದು ಅಲ್ಲಿಗೆ. ಇದರಲ್ಲಿ ಸ್ಪೀಡೋಮೀಟ್ರ್ ಇಲ್ಲ, ಫ್ಯೂಯಲ್ ಗೇಜ್ ಇಲ್ಲ, ಏನೂ ಇಲ್ಲ. ಗಾಡಿ ಮಾತ್ರ ಓಡ್ತೈತೆ ಅಷ್ಟೇ. ಗಾಡಿ ಮಾತ್ರ ಚೆನ್ನಾಗಿ ಓಡ್ತಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಎಲೆಕ್ಟ್ರಾನಿಕಲಿ ಆರನ್ ಬಿಟ್ಟರೆ ಇನ್ನೇನು ವರ್ಕ್ ಆಗ್ತಿಲ್ಲ. ಹೆಡ್ಲೈಟ್ ಬರ್ಬೋದೇನೋ, ನೈಟ್ ಆದಮೇಲೆ ಗೊತ್ತಾಗುತ್ತೆ. ಬಳೆಹಳ್ಳಿ. ಈಗ ನಾವು ಬಂದು ತಲುಪಿದ್ದೇವೆ ಬಳೆಹಳ್ಳಿಗೆ. ಈ ಗಾಡೀಲಿ ಏನಾದರೂ ಲಾಂಗ್ ಡ್ರೈವ್ ಹೋಗ್ಬೋದಾ? ಕಷ್ಟ ಅನಿಸುತ್ತೆ. ಬಿಕಾಸ್ ಆಫ್ ದಿಸ್ ಈಸ್ 100cc ಬೈಕು.
ಆ್ಯಂಡ್ ತುಂಬ ಹಳೇ ಗಾಡಿ. ಬರ್ತಾ ಬರ್ತಾ ಒಂಥರ ಇದು ಫಾರೆಸ್ಟ್ ಏರಿಯಾ ಥರ ಫೀಲ್ ಆಗ್ತಿದೆ ನನಗೆ. ಓಹೋ, ಇಲ್ಲೆಲ್ಲ ಬಸ್ಸೆಲ್ಲ ಅವೈಲಬಲ್ ಇದೆಯಾ? ಪರವಾಗಿಲ್ಲ, ಬಸ್ ರೂಟ್ ಎಲ್ಲ ಚೆನ್ನಾಗೇ ಇದೆ. ಫಾರೆಸ್ಟ್ ಏರಿಯಾ ಥರ ಫೀಲ್ ಅಂದರೆ ಇಲ್ಲಿ ಮೋಸ್ಟ್ಲಿ ನೈಟ್ ಟೈಮು ಕರಡಿಗಳು ಎಲ್ಲ ಬಂದು ಓಡಾಡ್ಬೋದು, ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು ಅನಿಸುತ್ತೆ. ಗೂಗಲಮ್ಮ ಎಲ್ಲ ತಪ್ಪು ತೋರಿಸ್ತಿದೆ. ಅಲ್ಲಿ ರೋಡೇ ಇಲ್ಲ, ಅಲ್ಲಿ ಲೆಫ್ಟ್ಗೆ ಹೋಗಿ ಅಂತ ತೋರಿಸ್ತೈತೆ. ಸದ್ಯ ಇಲ್ಲಿ ಯಾರೋ ಊರವ್ರನ್ನ ಕೇಳೋದಕ್ಕೆ ಹೇಳಿದ್ರು, ಅಲ್ಲಿ ಸ್ಟ್ರೈಟ್ ಹೋಗಿ ಒಂದು ಆರ್ಚ್ ಸಿಗುತ್ತೆ, ಅದರೊಳಗಡೆ ಹೋಗಿ ಅಂತ ಹೇಳಿದ್ರು. ಬನ್ನಿ ಹೋಗೋಣ. ಇಲ್ಲೇ ಭಸ್ಮಾಂಗಿ ರುದ್ರ ಸ್ವಾಮಿ ಕ್ಷೇತ್ರ. ಇಲ್ಲಿ ಒಳಗಡೆ ಹೋದರೆ ನಾವು ಬೆಟ್ಟಕ್ಕೆ ಹೋಗ್ತೀವಿ. ಓಹೋ, ಫುಲ್ ಇನ್ಕ್ಲೈನ್ ಇದೆ ಇಲ್ಲಿ, ಜಾಸ್ತಿ ಹತ್ತಬೇಕು. ಆ ಕಡೆಯಿಂದ ಡಿಕ್ಲೈನು, ಗಾಡಿ ಆಫ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಆ ಕಡೆಯಿಂದ ಆನ್ ಮಾಡೋ ನೆಸೆಸಿಟಿನೇ ಇಲ್ಲ ಅಂದ್ಕೊಳ್ಳಿ. ನೋಡಿ, ಇದೆ ಭಸ್ಮಂಗಿ ಅಥವಾ ಬಸವಂಗಿ ಬೆಟ್ಟ. ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಇಲ್ಲಿ ಯಾವುದೋ ಕೆರೆ ಇದೆ ಈ ಕಡೆ. ಬೆಟ್ಟದ ಮೇಲೆ ಕೋಟೆ ನೋಡಿ. ಆ ವರ್ಡ್ ಕಲ್ಲು ಎಷ್ಟು ಚೆನ್ನಾಗಿ ನಿಂತೈತೆ. ರೈಟ್ ಸೈಡ್ಗೆ ಹೋಗ್ಬೇಕು. ಕೋತಿಗಳೆಲ್ಲ ಐತೆ. ಪೆಟ್ರೋಲ್ ಆಫ್ ಮಾಡಬೇಕು ಗಾಡಿ ನಿಲ್ಲಿಸಿದ್ಮೇಲೆ. ಸೊ ಇವಾಗ ನಾವು ನಮ್ಮ ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೋತಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದೆ ನಮ್ಮನ್ನ, ಯಾರೋ ಹೊಸ್ದಾಗಿ ಬರ್ತಾವ್ರೆ ಅಂತ. ಭಯ ಆಗುತ್ತಪ್ಪ ಕೋತಿಗಳನ್ನೆಲ್ಲ ನೋಡಿದ್ರೆ. ಕ್ಯಾಮ್ರಾ ಕಿತ್ಕೊಗ್ಬಿಟ್ರೆ ಆಮೇಲೆ. ಮೈಕ್ನ ಆ್ಯಕ್ಚುಲಿ ಹೆಲ್ಮೆಟಲ್ಲೇ ಬಿಟ್ಬಿಟ್ಟಿದೆ, ಅದಕ್ಕೆ ವಾಯ್ಸು ಸ್ವಲ್ಪ ಕೇಳಿಸಿರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಮತ್ತು ನನ್ನ ತಮ್ಮ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಅಲ್ವಾ ಪ್ಲೇಸು? ನೋಡಿ, ಕಮೆಂಟ್ ಮಾಡಿ ಪ್ಲೇಸ್ ಹೆಂಗಿದೆ ಅಂತ, ಬೆಟ್ಟ ಹೆಂಗೆ ಕಾಣಿಸುತ್ತೆ. ಆದರೆ ಒಂದೇ ಕಲ್ಲು ಬಂಡೆ ಇದು ಪೂರ್ತಿ. ನೋಡಿ, ಇಲ್ಲಿ ಭಸ್ಮಾಂಗಿ ರುದ್ರೇಶ್ವರ ಸ್ವಾಮಿ ಟೆಂಪಲ್ ಇದೆ. ಬೆಟ್ಟ ಹತ್ತದಂಗೆ ಇದನ್ನ ಹೋಗ್ಬೋದಾ ಮೇಲಕ್ಕೆ? ಇಲ್ಲೆಲ್ಲೋ ಹಿಂದೆ ಜಾಗ ಇದೆ, ಬನ್ನಿ ನೋಡೋಣ ಹೋಗ್ಬೋದಾ ಇಲ್ಲೆಲ್ಲಾದರೂ ಅಂತ. ಇಲ್ಲಿಂದನೂ ಬೆಟ್ಟ ಹತ್ತಕ್ಕಾಗಲ್ಲ. ಬೆಟ್ಟ ಹತ್ತಕ್ಕೆ ಎಲ್ಲಿ ಜಾಗ ಮಾಡೋರೆ? ಈ ಬೆಟ್ಟಕ್ಕೆ ಐ ಥಿಂಕ್ ಬೇರೆ ಕಡೆಯಿಂದ ರೋಡ್ ಇದೆ ಅನಿಸುತ್ತೆ. ಬನ್ನಿ ಒಂಚೂರು ಟ್ರೈ ಮಾಡೋಣ, ರೋಡ್ ಹುಡ್ಕೋಣ ಈ ಬೆಟ್ಟಕ್ಕೆ ಹೆಂಗೆ ಹತ್ತೋದು ಅಂತ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದಲ್ವಾ, ಗೊತ್ತಾಯ್ತಾ ಇಲ್ಲ ಎಲ್ಲೋಗಿ ಬೆಟ್ಟ ಹತ್ತಬೇಕು ಅಂತ. ನೋಡೋಣ ಬನ್ನಿ, ಹುಡ್ಕೋಣ. ಸೊ ಈಗ ದೇವಸ್ಥಾನದಿಂದ ರಿಟರ್ನ್ ಹೋಗ್ತಾಯಿದ್ದೀವಿ. ಸೊ ಇಲ್ಲೆಲ್ಲ ಮೆಟ್ಲತ್ಬೇಕಾದ್ರೆ ಸುಸ್ತಾಯಿತು ಅಂದರೆ ಕೂತ್ಕೊಳ್ಳೋಕ್ಕೆಲ್ಲ ನೀಟಾಗಿ ಮಾಡೋರೆ, ಚೆನ್ನಾಗಿ ಮಾಡೋರೆ ಅಭಿವೃದ್ಧಿ ಕಾರ್ಯನ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಸಾಂಸ್ಕೃತಿಕ ಭವನ ಅಂತ ಇದೆ. ಸೊ ಸದ್ಯಕ್ಕೆ ಓಪನ್ ಆಗಿಲ್ಲ. ನಂದಿ ಸ್ಟ್ಯಾಚು ನೋಡ್ಬೋದು ನೀವು, ಇಲ್ಲಿ ಕಟ್ಟಿರೋದು ಆಪೋಸಿಟ್ಟು ಸಾಂಸ್ಕೃತಿಕ ಭವನ. ಸೊ ಇಲ್ಲಿರೋ ಎನ್ವಿರಾನ್ಮೆಂಟ್ ಒಂಥರ ಪೀಸಾಗಿದೆ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಕೋತಿಗಳೆಲ್ಲ ಆಟಾಡ್ತಾಯಿದೆ, ದೂರದಲ್ಲಿ ಕಾಣಿಸ್ತಾ ಇದೆಯಾ? ಚಿಕ್ಕ ಮರಿ ಕೋತಿಗಳೆಲ್ಲ ಚೆನ್ನಾಗಿ ಆಟಾಡ್ತವೆ, ಏನೇನೋ ತಿನ್ಕೊಂಡು. ಬೆಟ್ಟಕ್ಕೆ ದಾರಿ ಹುಡ್ಕೋಣ, ಆದರೆ ಟೈಮ್ ಆದರೆ ಹೋಗ್ಬಿಡೋಣ. ಸೊ ಇವಾಗ ನಾವು ಆ ಬೆಟ್ಟದ ಮೇಲೆ ಹೆಂಗೆ ಹೋಗ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಆ ಬೆಟ್ಟದ ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಸೊ ಬನ್ನಿ, ನಮ್ಮ ಗಾಡಿ ಇಲ್ಲೇ ಇದೆ ನೋಡಿ, ಇದೆ CD100, ಹೀರೋ ಹೋಂಡಾ CD100 SS. ತುಂಬ ಹಳೇ ಮಾಡಲು ಗಾಡಿ ಇದು. ನಾನು ಫಸ್ಟ್ ಟೈಮ್ ಗೇರ್ ಗಾಡಿ ಅಂತ ಓಡಿಸಿದ್ದು ಇದೇ ಗಾಡಿನ. ಇದೀಗ ಸ್ವಲ್ಪ ಕಾಂಪ್ಲಿಕೇಶನಲ್ಲಿ ಹೆಂಗೋ ರೆಡಿಯಾಗಿ ಓಡಾಡ್ತಾ ಇದೆ, ಈಗ ಏನು ಪ್ರಾಬ್ಲಮ್ ಇಲ್ಲ ಇದು. ಬಟ್ ಈ ಕಲರ್ ಇದೆಯಲ್ಲ, ಇದು ಈ ಪೇಂಟ್ ಬೇಕು ಅಂದರೆ ನಮ್ಮ ಯಶವಂತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನ ಕ್ಯಾಮ್ರಾದಲ್ಲಿ ತೋರಿಸ್ಬಾರ್ದಂತೆ, ತುಂಬ ನಾಚ್ಕೊತಿದ್ದಾರೆ. ಅವರೇ ಮಾಡಿರೋದು. ನೀವೇ ಅಲ್ವ ರೀ ಪೇಂಟ್ ಮಾಡಿರೋದು ಇದಕ್ಕೆ? ಅವರೇ ಪೇಂಟ್ ಮಾಡಿರೋದು ಈ ಗಾಡಿಗೆ. ಮೊದಲು ಈ ಕಲರ್ ಇದೆಯಲ್ಲ, ಇಲ್ಲಿ ಈ ಕಾಂಬಿನೇಷನ್ ಕಲರ್ ಇತ್ತು, ಯಾಕೋ ಬೇಡ ಅನಿಸ್ಬಿಟ್ಟು ಈಗ ಫುಲ್ಲು ಬ್ಲ್ಯಾಕ್ ಮಾಡಿ ಕುಣಿಸಿದ್ದಾರೆ. ನೋಡಿ ನೋಡಿ, ಇಂಜಿನ್ ಎಷ್ಟು ಸಣ್ಣದಿದೆ. ಈ ಕಾರ್ಬೇಟ್ರು ಹೊಸದು ಹಾಕಿರೋದು ಇದು. ನೀವೇ ಹಾಕಿರೋದಲ್ವ ಇದು? ನಿಜ ಹೇಳಿ. ಈ ಕಾರ್ಬೇಟ್ರೆಲ್ಲ ಇವರೇ ಹಾಕಿರೋದಂತೆ, ಯಶವಂತ್ ಅವರು. ನೋಡಿ, ಇಲ್ಲಿ ಒಂದು ಸ್ಪಾರ್ಕ್ ಪ್ಲಗ್ಗು, ಹೀರೋ ಹೋಂಡಾ ಲೋಗೋ. ಚೆನ್ನಾಗಿದೆ ಗಾಡಿ, ತುಂಬ ಹಳೇದಾದರೂ ಈಗಲೂ ರನ್ನಿಂಗ್ ಕಂಡೀಷನಲ್ಲಿದೆ. ಸೊ ಈಗ ಬನ್ನಿ ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡೋಣ. ಶೆಲ್ಫೆಲ್ಲ ಇಲ್ಲ ಇದರಲ್ಲಿ, ಕಿಕ್ ಸ್ಟಾರ್ಟ್ ಒಂದೇ. ಸೊ ನೋಡಿ, ಈಗಲೂ ಒಂದೇ ಕಿಕ್ ಸ್ಟಾರ್ಟ್ ಆಗುತ್ತೆ ಈ ಗಾಡಿ. 1992 ಮಾಡಲ್ ಅಂತ ಇದು. ನಿಜ ಪಕ್ಕ? 1992 ಮಾಡಲು. 8 ಒಂದು 20 28 28 ಒಂದು 6 34 ವರ್ಷ ಆಗಿದೆ ಈ ಗಾಡಿಗೆ, ಇವನು ಹೇಳೋ ಪ್ರಕಾರ.
ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಈ ಗಾಡಿದು ಏಜೆಲ್ಲ. ರೈಟ್ ಅಲ್ವಾ? ಇಲ್ಲಿ ರೈಟ್ ಹೋದರೆ ಬೆಟ್ಟ ಹತ್ತಕ್ಕೆ ಜಾಗ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ಊರೆಲ್ಲ ಇದೆ, ನಾನು ಊರಿಲ್ಲ ಅಂದ್ಕೊಂಡಿದ್ದೆ ಇಲ್ಲಿ. ಹಿಂಗೆ ಹೋದರೆ ನಾವು ಬೆಟ್ಟಕ್ಕೆ ಹೋಗ್ಬೋದು ಅನಿಸುತ್ತೆ. ಹೋಗೋಣ. ಓಹೋ, ರೋಡ್ ಸಖತ್ತಾಗಿದೆ ಅಂದ್ಕೊಳ್ಳಿ. ಹತ್ತು. ಓ, ಇಲ್ಲಿಂದ ಫುಲ್ ಆಫ್ ರೋಡು. ಇಲ್ಲಿಂದ ಹೋದರೆ ನಮಗೆ ಬೆಟ್ಟಕ್ಕೆ ದಾರಿ ಸಿಗುತ್ತೆ. ನೋಡೋಣ ಬನ್ನಿ, ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ. ನೋಡಿ, ಅದು ಟಾಪಲ್ಲಿರೋದು ಕೋಟೆ ಅದು. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಪೂರ್ತಿ ವ್ಯೂ ಕಾಣಿಸುತ್ತೆ ಕೆಳಗಡೆ. ಆ ಊರು, ಅಲ್ಲೊಂದು ಯಾವುದೋ ಬೆಟ್ಟ ಇದೆ, ಅದು ಈ ಥರ ಬೆಟ್ಟಗಳೇ ಜಾಸ್ತಿ ಇಲ್ಲೆಲ್ಲ. ಬಿಸಿಲಲ್ಲೆಲ್ಲ ಬಂದರೆ ಈ ಬೆಟ್ಟಗಳನ್ನ ಹತ್ತಕ್ಕಾಗಲ್ಲ. ಅದಕ್ಕೋಸ್ಕರ ರಿಟರ್ನ್ ಹೋಗ್ತಾ ಇದ್ದೀವಿ. ಅಂದರೆ ನಮಗೊಂದು ದಾರಿ ಬೇಕಿತ್ತು, ಈ ಬೆಟ್ಟಕ್ಕೆ ಹೋಗೋಕ್ಕೆ ದಾರಿ ಎಲ್ಲಿದೆ ಅಂತ ಹೇಳಬೇಕಲ್ಲ. ಅದಕ್ಕೋಸ್ಕರ ನಾನು ಈ ರೋಡನ್ನ ಹುಡ್ಕೊಂಡು ಬಂದಿದ್ದು. ತುಂಬ ಬಿಸಿಲಿದೆ, ಅದಕ್ಕೋಸ್ಕರ ಬೆಟ್ಟ ಹತ್ತಕ್ಕೆ ಹೋಗ್ತಾಯಿಲ್ಲ. ಆಮೇಲೆ ಟೈಮ್ ಆಗಿಬಿಡುತ್ತೆ. ಅಲ್ಲಿ ಬೇರೆ ಮನೇಲಿ ಕೆಲಸಗಳಿದೆ, ಅದಕ್ಕೋಸ್ಕರ ಬೆಟ್ಟನ ಅರ್ಧಕ್ಕೆ ನಿಲ್ಲಿಸಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದ್ಸಲ ಅರ್ಲಿ ಮಾರ್ನಿಂಗ್ ಬಂದಾಗ ನಿಮಗೆ ಈ ಬೆಟ್ಟನ ಪೂರ್ತಿ ತೋರಿಸ್ತೀನಿ ಮೇಲ್ಗಡೆ ಹೋಗ್ಬಿಟ್ಟು. ಸೊ ಅಲ್ಲಿವರೆಗೂ ನಾನು ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ ಧನ್ಯವಾದಗಳು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.